ಷಷ್ಠಿ ಮಹೋತ್ಸವದಲ್ಲಿ ನಮ್ಮ ಸ್ನೇಹಿತರಾದ ಡಾಕ್ಟರ್ ರವಿ ಕತ್ತೆ ಅವರು ಮೊನ್ನೆ ಉಳ್ಳು ಸೇವೆಗಾಗಿ ಭಕ್ತಾದಿಗಳು ಬರುವ ಸಮಯದಲ್ಲಿ ನೂರಾರು ಜನಗಳನ್ನು ಕರ್ಕೊಂಡ್ಬಂದು ಸ್ವಯಂ ಸೇವಕರ ಸೇವೆ ಮಾಡಿರ್ತಾರೆ. ಇವರು ಸೇವೆ ನಿರಂತರವಾಗಿ ನಡೆಯಲಿ, ಇವರು ಆರೋಗ್ಯ ಭಾಗ್ಯ ದೇವರು ಕರುಣಿಸಲಿ, ಹಾಗೂ ಈಗ ಸೇವೆ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ. ನಮಸ್ತೆ. ಷಷ್ಠಿ ಮಹೋತ್ಸವದ ಅಂಗವಾಗಿ ಸುಮಾರು 2 ತಂಡಗಳಿಂದ 100ಕ್ಕೂ ಹೆಚ್ಚು ತಂಡಗಳನ್ನ ಕರ್ಕೊಂಡು ನೀಟಾಗಿ ಕುಮಾರಧಾರೆಯಿಂದ ಮುಖ್ಯ ದ್ವಾರದವರೆಗೂ, ದೇವಸ್ಥಾನದ ಮುಖ್ಯ ದ್ವಾರದವರೆಗೂ ಸ್ವಚ್ಛತೆ ಮಾಡಿ ಒಂದು ಶೋಧನೆ ನೆರೆದಿರ್ತಾರೆ. ಇದೇ ಥರ ಪ್ರತಿ ವರ್ಷವೂ ಕೂಡ ಅವರು ಬಂದು ಸೇವೆ ಮಾಡಿ, ದೇವರ ಸೇವೆ ಮಾಡಿ ಅಂತ ಅವ್ರಿಗೆ ಆಶಿಸುತ್ತಾ ಬಯಸುತ್ತಾ ಕಂಟಿನ್ಯೂ ಮಾಡ್ಕೊಳ್ಳಿ.
ಷಷ್ಠಿ ಮಹೋತ್ಸವ, ಚಂಪಾ ಷಷ್ಠಿ ಮಹೋತ್ಸವದ ಶುಭಾಶಯಗಳೊಂದಿಗೆ ಈ ದಿನ ಸುಬ್ರಹ್ಮಣ್ಯ ವಾರ್ಷಿಕ ಜಾತ್ರೋತ್ಸವದ ಅಂಗವಾಗಿ ತ್ರಿಷಷ್ಠಿಯ ಪಂಚಮಿ ರಥೋತ್ಸವ ಈ ದಿನ ನಡಲಿಕ್ಕಿದೆ. ಮೊನ್ನೆ 27ನೇ ತಾರೀಕಿಂದ ಆರಂಭವಾದಂಥ ಜಾತ್ರೋತ್ಸವ 12ನೇ ತಾರೀಕು ಕೊಪ್ಪರಿಗೆ ಇಳಿಯುವುದರೊಂದಿಗೆ ಮುಕ್ತಾಯವಾಗಲಿಕ್ಕಿದೆ. ಈ ದಿನ ಪಂಚಮಿಯ ಒಂದು ಶುಭ ದಿನ. ಸುಬ್ರಹ್ಮಣ್ಯದ ಸಮಾಜ ರವಿ ಕಕ್ಕೆಬದ ಸಮಾಜ ಸೇವಾ ಟ್ರಸ್ಟ್ನ ಸರ್ವ ಸದಸ್ಯರು ಮತ್ತು ಅದರ ಟ್ರಸ್ಟ್ನ ಸಂಸ್ಥಾಪಕರಾದಂಥ ಡಾಕ್ಟರ್ ರವಿ ಕಕ್ಕೆಬದವರು ತನ್ನ ಎಲ್ಲ ಸ್ವಯಂ ಸೇವಕರನ್ನು ಒಳಗೊಂಡು ಆ ಟ್ರಸ್ಟ್ನ ಮೂಲಕ ಸುಮಾರು ಕ್ವಿಂಟಲ್ ಅಕ್ಕಿ ಮತ್ತು ತೆಂಗಿನಕಾಯಿ ಮತ್ತು ಬಾಳೆಗೊನೆ ಮತ್ತು ಇನ್ನಿತರ ವಸ್ತು ಸಾಮಗ್ರಿಗಳನ್ನು ಈ ಒಂದು ಕೊಪ್ಪರಿಗೆ ಹಾಕುವಂಥದ್ದು ಪ್ರತೀತಿ ಮತ್ತು ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಈ ವರ್ಷ ಕೂಡ ಅವರ ಟ್ರಸ್ಟ್ನ ಎಲ್ಲ ಸದಸ್ಯರು ರವಿ ಕಕ್ಕೆಬದವರ ಒಂದು ಮುಂದಾಳತ್ವದಲ್ಲಿ ಇವತ್ತು ಹಲವಾರು ಕ್ವಿಂಟಲ್ ಅಕ್ಕಿಗಳು ಮತ್ತು ದವಸ ಧಾನ್ಯಗಳನ್ನು ತಂದು ಇವತ್ತು ಕೊಪ್ಪರಿಗೆ ಅಂದರೆ ಈ ಒಂದು ಉಗ್ರಾಣಕ್ಕೆ ತಂದು ಅರ್ಪಿಸಿದ್ದಾರೆ. ಆ ನಿಟ್ಟಿನಲ್ಲಿ ರವಿ ಕಕ್ಕೆಬದ ಸಮಾಜ ಸೇವಾ ಟ್ರಸ್ಟ್ನ ಈ ಒಂದು ಸಮಾಜ ಸೇವಾ ಕಾರ್ಯ ನಿರಂತರವಾಗಿ ನಡಿಬೇಕು ಅಂತ ಹೇಳುತ್ತಾ ಇವರು ಸ್ವಚ್ಛತೆಗೆ ಬಹಳಷ್ಟು ಆದ್ಯತೆ ನೀಡುವವರು. ಪ್ರತಿ ವಾರ ಸುಬ್ರಹ್ಮಣ್ಯ ಪರಿಸರ, ಸುಬ್ರಹ್ಮಣ್ಯ ಸ್ನಾನಘಟ್ಟ ಮತ್ತು ಇಲ್ಲೆಲ್ಲ ಆಸುಪಾಸಿನಲ್ಲಿ ತನ್ನ ಎಲ್ಲ ಸ್ವಯಂ ಸೇವಕರುಗಳನ್ನು ಒಳಗೊಂಡು ಇಲ್ಲಿ ಪ್ರತಿ ವಾರ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ. ಅವರೊಂದಿಗೆ ಅವರ ಎಲ್ಲ ಟ್ರಸ್ಟ್ನ ಸದಸ್ಯರು ಕೂಡ ಬಹಳಷ್ಟು ಅವರಿಗೆ ಜೊತೆಗೂಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರು ಸುಬ್ರಹ್ಮಣ್ಯನ ಸ್ವಚ್ಛ ನಗರವನ್ನಾಗಿ ಮಾಡಬೇಕು, ಎಲ್ಲರೂ ಇದಕ್ಕೆ ಕೈಗೂಡಿಸಬೇಕು ಅಂತ ಹೇಳುವುದರೊಂದಿಗೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಏನಂದರೆ ಎಲ್ಲರೂ ಕಸ ಕಡ್ಡಿಗಳನ್ನು ಇನ್ನಿತರ ಯಾವುದೇ ತ್ಯಾಜ್ಯ ವಸ್ತುಗಳನ್ನು ಎಲ್ಲೂ ಬಿಸಾಡಬಾರ್ದು, ಎಲ್ಲೆಲ್ಲಿ ಹಾಕಬಾರ್ದು, ಅದನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು. ಅದಲ್ಲದೆ ಬರ್ತಕ್ಕಂಥ ವಾಹನಗಳಲ್ಲಿ ಬಂದವರು ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕು. ಎಷ್ಟೋ ಸಾವಿರಾರು ಭಕ್ತಾದಿಗಳು ಈ ಒಂದು ಕ್ಷೇತ್ರಕ್ಕೆ ದಿನಂಪ್ರತಿ ಬರುವಾಗ ಇಲ್ಲಿಯ ಸ್ವಚ್ಛತೆಯನ್ನು ಕಂಡು ಅವರು ಕೂಡ ತಾವು ಕೂಡ ಸ್ವಚ್ಛವಾಗಿರಬೇಕು ಅನ್ನೋದ ಆ ದೃಷ್ಟಿಯಲ್ಲಿ ಇಡೀ ಸುಬ್ರಹ್ಮಣ್ಯ ಕ್ಷೇತ್ರ ಸ್ವಚ್ಛತೆಯಿಂದ ಇರಬೇಕು ಅನ್ನುವಂಥ ಒಂದು ಇರಾದೆಯೊಂದಿಗೆ ರವಿ ಕಕ್ಕೆಬದ ಸಮಾಜ ಸೇವಾ ಟ್ರಸ್ಟ್ನವರು ಡಾಕ್ಟರ್ ರವಿ ಕಕ್ಕೆಬದ ಅವರೊಂದು ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಅವರಿಗೆ ಆ ಕುಕ್ಕೆ ಸುಬ್ರಹ್ಮಣ್ಯ ದೇವರು ಆಯುಷ್ಯ ಆರೋಗ್ಯ ಸಂಪತ್ತನ್ನು ನೀಡಲಿ, ಅವರ ಸಮಾಜ ಸೇವಾ ಕಾರ್ಯ ಇನ್ನಷ್ಟು ಮುಂದುವರಿಲಿ, ಮಾತ್ರವಲ್ಲದೆ ಅದು ಅಷ್ಟು ಸಮಾಜಕ್ಕೆ ಅದು ಒಳ್ಳೆಯ ಉಪಯೋಗ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದ. ನಮ್ಮ ಪೂರ್ವ JC ಅಧ್ಯಕ್ಷರು ಹಾಗೂ ಸ್ಥಾಪಕ ಅಧ್ಯಕ್ಷರಾದ ಈಶ್ವರ ಸರ್, ಹಾಗೆ ಸೀನಿಯರ್ ಚೇಂಬರ್ನ ಸ್ಥಾಪಕ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಸುಬ್ರಹ್ಮಣ್ಯದ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಸಂಘದಲ್ಲಿ ಹಾಗೆ ಇವತ್ತು ರಿಟೈರ್ಡ್ ಆಗಿ ನಮ್ಮೊಟ್ಟಿಗೆ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರವನ್ನು ನೀಡುತ್ತಿರುವಂಥ ಈಶ್ವರ ಸರ್, ನಿಮಗೆ ನಮ್ಮ ರವಿ ಕಕ್ಕೆಬದ ಸಮಾಜ ಸೇವಾ ಟ್ರಸ್ಟಿಂದ ನಿಮಗೆ ಪ್ರೀತಿ ಮಾಡುವ ಧನ್ಯವಾದಗಳು. ಯಾಕೆಂದರೆ ನಾವು ಸುಬ್ರಹ್ಮಣ್ಯದಲ್ಲಿ ಸ್ವಚ್ಛತೆಯನ್ನು ಹಿಡ್ಕೊಳ್ಳುವಂಥೇಳಿ ನಮ್ಮೊಂದು ಆಸೆ. ಆದ ಕಾರಣ ನಾವು ಎಲ್ಲ ಕಡೆ ನಮ್ಮಿಂದ ಆಗುವಂಥ ಸುಬ್ರಹ್ಮಣ್ಯ ಬೆಳಗ್ಗೆ ಒಂದು 6:30 ಗಂಟೆಯಿಂದ ಒಂದು 9 ಗಂಟೆ ತನಕ ನಮ್ಮ ಹುಡುಗರನ್ನೆಲ್ಲರನ್ನು ಒಟ್ಟು ಕೂಡಿಕೊಂಡು ನಾವು ಸ್ವಚ್ಛತೆಯನ್ನು ಮಾಡ್ತೇವೆ. ಯಾಕೆಂದರೆ ಈ ಕೆಲಸ ಪ್ರತಿಯೊಂದು ಗ್ರಾಮದಲ್ಲಿ ಆಗಬೇಕಂತೇಳಿ ನಮ್ಮ ಒಂದು ಆಸೆ. ಎಲ್ಲಿ ನೋಡಿದ್ರು ಎಷ್ಟೋ ಒಂದು ಪ್ರಾಣಿಗೆ ಹಿಂಸೆ ಆಗ್ತಾ ಉಂಟು. ಈಗ ನಾವು ಏನು ಪ್ಲಾಸ್ಟಿಕ್ ಉಂಟು ಅದನ್ನು ನದಿಗೆ ಬಿಸಾಡ್ತೇವೆ, ಬಟ್ಟೆಯನ್ನು ನದಿಗೆ ಬಿಸಾಡ್ತೇವೆ. ಇದನ್ನೆಲ್ಲ ನಾವು ಪ್ರತಿಯೊಂದು ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿ ಸುಬ್ರಹ್ಮಣ್ಯ ಆಗಿರ್ಬೋದು, ಧರ್ಮಸ್ಥಳ ಎಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಹೋಗಿ ಯಾವತ್ತೂ ನಾವು ಕಸವನ್ನು ಆದಷ್ಟು ನದಿಗೆ ಬಿಸಾಡೋದಾಗ ಕಾಪಾಡಿಕೊಳ್ಳಿ. ಹಾಗೆ ಹೋಗುವಾಗ ಗಾಡಿ ರೋಡ್ ಸೈಡ್ಗೆ ಬಿಸಾಡುವಂಥ ಕೆಲಸವನ್ನು ಯಾರು ಮಾಡಬೇಡಿ. ಯಾಕೆಂದರೆ ನಾವು ದೇವಸ್ಥಾನಕ್ಕೆ ಹೋಗೋದು ನಮ್ಮ ಪಾಪವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ನಾವು ಹೋಗೋದು, ಯಾಕೆಂದರೆ ನಾವು ಕಟ್ಟಿಕೊಳ್ಳಲಿಕ್ಕೆ ಹೋಗುವುದಲ್ಲ. ಆದ ಕಾರಣ ನಾವೆಲ್ಲರೂ ಪ್ರತಿ ಗ್ರಾಮ ಸ್ವಚ್ಛತೆ ನೀಡುವ ಕೆಲಸ ನಾವೆಲ್ಲರೂ ಸೇರಿ ಮಾಡುವಂತ ಹೇಳ್ಕೊಂಡು ನನ್ನ 2 ಮಾತನ್ನು
ಕಲ್ಯಾಣವಾಗಲಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಕೇಳ್ಕೊಳ್ತಿದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ. ಅಂದ ಚಂದ ಹೂವಿನಲ್ಲಿ ಶೃಂಗಾರದ ಹೂವಿನವೇ ದುರ್ಗೆ ಬಂದಳು, ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳು, ನದಿ ನಂದಿನಿ ನದಿಯ ಕಡಿಲಲ್ಲಿ ಬಂದು ನಿಂತಳು, ಸುಂದರ ಕಟೀಲಿನಲ್ಲಿ ನಗುತ್ತಾ ನಿಂತಳು. ರಂಗು ರಂಗು ರಂಗವಲ್ಲಿ ಅಂದ ಚಂದ ಹೂವಿನಲ್ಲಿ ತಾವರೆಯಂತ ಮೊಗದವಳು ತುಂಬಿಯಂತ ಕಣ್ಣವಳು, ತಾವರೆಯಂತ ಮೊಗದವಳು ತುಂಬಿಯಂತ ಕಣ್ಣವಳು, ಕೇದಗ ಹೂವಿನ ಮೈಯವಳು ಕಾಡಿಗೆ ಬಣ್ಣದ ಜಡೆಯವಳು, ಕೇದಗ ಹೂವಿನ ಮೈಯವಳು ಕಾಡಿಗೆ ಬಣ್ಣದ ಜಡೆಯವಳು. ರಂಗು ರಂಗು ರಂಗವಲ್ಲಿ ಅಂದ ಚಂದ ಹೂವಿನಲ್ಲಿ ಶೃಂಗಾರದ ಹೂವಿನವಿ ರುಗಿ ಬಂದಳು, ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳು. ಮಲ್ಲಿಗೆ ಮುಗ್ಗಿನ ತುಡಿಯವಳು ಒತ್ತು ಮಲ್ಲಿಗೆ ನಡೆಯವಳು, ಮಲ್ಲಿಗೆ ಮುಗ್ಗಿನ ತುಡಿಯವಳು ಒತ್ತು ಮಲ್ಲಿಗೆ ನಡೆಯವಳು, ಮಾವಿನ ತಳಿರವಳು ಕೋಗಿಲೆಯಂತ ಧ್ವನಿಯವಳು, ಮಾವಿನ ತಳಿರವಳು ಕೋಗಿಲೆಯಂತ ಧ್ವನಿಯವಳು. ರಂಗು ರಂಗು ರಂಗವಲ್ಲಿ ಅಂದ ಚಂದ ಹೂವಿನಲ್ಲಿ ಶೃಂಗಾರದ ಹೂವಿನವಿ ರುಗಿ ಬಂದಳು, ಬಂಗಾರದ ಬಣ್ಣದ ರಾಣಿ ಅಂಬೆ ಬಂದಳು. ಸುಂದರಿಯು ರಂಗು ರಂಗು ರಂಗವಲ್ಲಿ ಅಂದ ಚಂದ ಹೂವಿನವೇ ಅವನ ಪಾದಗಳು ರಾರಾಜಿಸ್ತಾ ಇದೆಯೋ ಆ ಪಾದ ತಲದಲ್ಲಿ ನಾವಿವತ್ತು ಭಕ್ತಿಯಿಂದ ಒಗ್ಗೂಡಿದ್ದೇವೆ. ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ. ಶಾಸ್ತ್ರ ಒಂದು ಮಾತನ್ನು ಹೇಳುತ್ತದೆ, ಮಾನುಷಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನಶ್ಯತೆ ಕೃಚ್ಛ್ರಾಯ ತಪಸೇ ಚೈವ ಪ್ರೇತ್ಯಾನಂದ ಸುಖಾಯ ಚ. ಭಗವಂತ ನಮಗೆ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ. ಯಾತಕ್ಕಾಗಿ ಕೊಟ್ಟಿದ್ದಾನೆ? ಕೃಚ್ಛ್ರಾಯ ತಪಸೇ ಚೈವ ಪ್ರೇತ್ಯಾನಂದ ಸುಖಾಯ ಚ. ಕಷ್ಟಪಟ್ಟು ತಪಸ್ಸನ್ನು ಆಚರಿಸಬೇಕಂತೆ. ತಪಸ್ಸು ಅಂತ ಹೇಳಿದಾಗ ನಮಗೆಲ್ಲ ಯೋಚನೆ ಬರ್ತದೆ, ಭಟ್ರು ಏನೋ ತಪಸ್ಸು ಮಾಡಲಿಕ್ಕೆ ಹೇಳ್ತಾ ಕ್ಷೋಭೆ ಉಂಟಾಗ್ತದೋ, ಧರ್ಮಕ್ಷೋಭೆ ಉಂಟಾಗ್ತದೋ, ಆವಾಗ ಎಲ್ಲ ಧರ್ಮಗಳನ್ನು ಬದಿಗಿಟ್ಟು, ಆಯುರ್ವೇದದಲ್ಲಿ ಒಂದು ಮಾತಿದೆ, ಸರ್ವಧರ್ಮಾನ್ ಪರಿತ್ಯಜ್ಯ ಶರೀರಂ ಅನುಪಾಲಯೇತ್. ಎಲ್ಲ ಧರ್ಮ ಕರ್ಮಗಳನ್ನು ಎಲ್ಲ ವಿಚಾರಗಳನ್ನು ಬದಿಗಿಟ್ಟು ಶರೀರದ ರಕ್ಷಣೆ ಮಾಡಿ ಅತ್ಯಂತ ಪವಿತ್ರತಮವಾದಂತಹ ಸನಾತನ ಸಂಸ್ಕೃತಿಯ ರಕ್ಷಣೆಗೋಸ್ಕರ ನಮ್ಮೆಲ್ಲ ಆಗುಹೋಗುಗಳನ್ನು ನಮ್ಮೆಲ್ಲ ಭಾವನೆಗಳನ್ನು ಬದಿಗಿಟ್ಟು ರಾಷ್ಟ್ರ ರಕ್ಷಣೆಯಲ್ಲಿ ನಾವು ಕೈ ಜೋಡಿಸಿದೆವು ಎಂದಾದಲ್ಲಿ ಅದು ಬಹುದೊಡ್ಡ ತಪಸ್ಸು ಎಂದು ಕರೆಸಿಕೊಂಡು ನಮ್ಮ ಏಳಿಗೆಗೆ ಕಾರಣ ಆಗ್ತದೆ.
ಬರ್ತಾ ನನ್ನ ಕಾರಲ್ಲಿ ಒಂದು ಪುರಾಣದ ಉಪನ್ಯಾಸವನ್ನು ಕೇಳ್ತಾ ಬರ್ತಾ ಇದ್ದೆ. ಆ ಉಪನ್ಯಾಸದ ಪುರಾಣದ ಒಂದು ವಾಕ್ಯವನ್ನು ಪುರಾಣಿಕರು ಪ್ರವಚನ ಮಾಡುವವರು ಉತ್ತರಿಸಿದ್ದು ನನಗೆ, ಸೂರ್ಯಮಂಡಲವನ್ನು ಭೇದಿಸಿ ನೇರವಾಗಿ ಬೇರೆ ಯಾವ ತಪಸ್ಸು ಪುಣ್ಯ ಧರ್ಮ ಅದೆಲ್ಲ ಮಾಡಬೇಕು ಅಂತ ಇಲ್ಲ, ರಾಷ್ಟ್ರ ರಕ್ಷಣೆಗೋಸ್ಕರ, ಗೋವಿನ ರಕ್ಷಣೆಗೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ ಜೀವನವನ್ನು ಮುಡಿಪಾಗಿಟ್ಟರೆ ಸಾಕು, ಆತ ನೇರ ಸುಲಭವಾಗಿ ಸ್ವರ್ಗಕ್ಕೆ ಹೋಗ್ತಾನೆ ಅಂತ. ಮನುಷ್ಯ ಜನ್ಮದ ಮೂಲ ಉದ್ದೇಶ ನಾವು ಈ ಬಂಧನದಿಂದ ಬಿಡುಗಡೆ ಹೊಂದಬೇಕು ಅಂತ ಹೇಳುವುದು ತಾನೆ. ಹಾಗಿರುವಾಗ ನಮ್ಮ ಎಲ್ಲ ಮಾಡಿಕೊಂಡು ಸನ್ಯಾಸಿಯ ವೇಷದಲ್ಲಿ ಬಂದ ಅಂತ ನಾವು ರಾಮಾಯಣದ ಕಥೆ ಕೇಳುತ್ತೇವೆ. ವಾಲ್ಮೀಕಿಗಳು ಹಾಗೆ ಬರೆದಿದ್ದಾರೆ, ನಡೆದದ್ದು ಹೌದು, ಕೇವಲ ಕಥೆ ಅಲ್ಲ, ನಿಜ ಇತಿಹಾಸ, ನಡೆದಂತಹ ಇತಿಹಾಸ ಆಗ್ತದೆ ಎಂಬುದನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಪ್ರತಿಯೊಂದು ಚರಾಚರ ಪ್ರಪಂಚದಲ್ಲಿ ಅಣುರೇಣು ತೃಣಕಾಷ್ಠಗಳಲ್ಲಿ ಭಗವಂತನನ್ನು ಕಂಡು ಆರಾಧಿಸುವಂತಹ, ಗೋಡೆಯಲ್ಲಿ ಹರಿದಾಡುವ ಹಲ್ಲಿಯಿಂದ ಹಿಡಿದು ಆನೆಯವರೆಗೆ, ಹಸುವಿನವರೆಗೆ, ಪ್ರತಿಯೊಂದು ಪ್ರಾಣಿಗಳಲ್ಲಿ, ಪ್ರತಿಯೊಂದು ವೃಕ್ಷಗಳಲ್ಲಿ, ಪ್ರತಿಯೊಂದು ಜೀವಿಗಳಲ್ಲಿ, ಪ್ರತಿಯೊಂದು ಜಂತುಗಳಲ್ಲಿ, ಜಡ ಪದಾರ್ಥಗಳಲ್ಲಿ ದೇವರನ್ನು ಕಂಡು ಪೂಜಿಸುವಂತಹ ಶ್ರೀಮಂತ ಸಂಸ್ಕೃತಿ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ. ಸಿಂಧು